ನಮಸ್ಕಾರ ಎಲ್ಲರಿಗೂ. ಈಗ ದನಗಳ ಜಾತ್ರೆಯ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲ ಸ್ವಾಗತ ಐತ್ರಿ. ಈ ವಿಡಿಯೋದೊಳಗೆ ಮತ್ತೊಂದಿಷ್ಟು ಆದಷ್ಟು ಒಳ್ಳೆ ದನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಂಡ್ರಿ. ಇಲ್ಲಿ ಮತ್ತೊಂದು ದವನಿ ಐತ್ರಿ. ಅಂದ್ರೆ ಒಂದು ವಿಡಿಯೋದಾಗ ಲಾಂಗ್ ವಿಡಿಯೋದಾಗ ಎಲ್ಲ ಕಂಪ್ಲೀಟ್ ಆಗಲಿಲ್ಲ ರೀ, ಭಾಳ ದೊಡ್ಡ ವಿಡಿಯೋ ಆಗಲೈತ್ರಿ. ಅದರ ಸಲ ಮತ್ತೊಂದು ವಿಡಿಯೋ ಮಾಡತ್ತೀನಿ ರೀ. ಈ ದವನಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳ್ಕೊಂಡು ಬರ್ರಿ. ಈಗ ಈ ಕರುವಿನ ಬಗ್ಗೆ ಮಾಹಿತಿ ಕೇಳ್ಕೊಂಡ್ರಿ. ಯಾಕಂದ್ರೆ ಎಷ್ಟು ಸುಂದರ ಪ್ರಮುಖ ಆಕರ್ಷಕವಾಗಿ ಐತಿ ನೋಡ್ರಿ ಇಲ್ಲಿ ದನಗಳ ಜಾತ್ರೆ ಒಳಗೆ. ಈ ಮಾಲೀಕರು ಇಲ್ಲಿ ಕೂತಿದ್ದಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ. ತಮ್ಮ ಪರಿಚಯ ಹೇಳ್ರಿ ಮೊದಲಿಗೆ. ಮಾಂತೇಶ್ ಗಿರ್ಮಲ ಮಧುಬಾಂಗ್ ರೀ. ಹಾಂ ರೀ. ಊರು ಐಗಳಿ ರೀ, ತಾಲೂಕು ಹತ್ತನಿ, ಹಾಂ ರೀ, ಜಿಲ್ಲಾ ಬೆಳಗಾವ್ ರೀ. ಹಾಂ. ಈ ಕರ ಯಾವತ್ತು ಖರೀದಿ ಮಾಡಿದಿರಿ ನೀವು ರೀ? ಅದು 7 ತಿಂಗಳಿದ್ದಾಗ ತಂದೇವ್ರಿ. 7 ತಿಂಗಳಿದ್ದಾಗ ರೀ. ಹೌದು. ಮೊದಲು ಯಾರ ಕಡೆ ಇತ್ತು ರೀ? ಅದು ಹತ್ತನಿ ಸಿದ್ದುನ ಅಂತ ಹೇಳಿರ್ತಾರೆ. ಅದು ಸಿದ್ದುನ ತೆಗ್ರಿ. ಇಂಥ ಇದನ್ನು ಯಾವ ಊರಿದ್ರಿ ಇದು? ಏನು ರೀ? ಇದು ಕಡ್ಡಾವಡಿ ಸೂರ್ಯ ಊರು ಇದೆ. ಸೂರ್ಯ ಊರಿದ. ಅಂದ್ರೆ ಅವ್ರ ಹತ್ಯಾಕ ಇಂಥ ಕರ ಐತೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾತ್ರಿ? ಅದು ಒಬ್ರದಿಂದ ಒಬ್ರಿಗೆ ಪರಿಚಯ ಆಗಿ ಗೊತ್ತಾತ್ರಿ. ಅವ್ರಿಗೆ ಹೇಳ್ಕೊತಿದ್ದೀವ್ರಿ ನಮ್ಮ ಕರ ನೋಡೋದು. ಹಾಂ. ಅಂದರೆ ಇದನ್ನು ಪ್ರಮುಖವಾಗಿ ಯಾವ ಕೆಲಸದ ಸಲುವಾಗಿ ತೊಂದ್ರಿ? ಅಂದರೆ ಇನ್ನು ಕರ ಉಡ್ಸೋ ಸಲುವಂದ್ರು ಏನೋ ಇದು ಪ್ರದರ್ಶನ ಸಲುವಂದ್ರು? ಎರಡು ಸಲುವಾಗಿ ಬೇಕಂತೇಳಿ ತಂದೇವ್ರಿ. ಹಾಂ. ಒಟ್ಟು ಒಂದು ಮನೆ ಮುಂದೆ ಚಂದ ಇರ್ಲಿ ಅಂತ ಹೇಳಿ ತೊಂದಿರಿ. ಎಷ್ಟಾಗಿತ್ತು ರೀ ಅವಾಗ ಕಿಮ್ಮತ್ತು ರೀ ಕರಿಂದ? ಅವಾಗ 2 ಲಕ್ಷ ರೂಪಾಯಿ ಆಗಿತ್ತಲ್ಲ. 2 ಲಕ್ಷ ರೀ 7 ತಿಂಗಳು ಇದ್ದಾಗ ರೀ. ಈಗ ಎಷ್ಟು ದಿನ ಆಯ್ತು ರೀ ನಿಮ್ಮ ಮನ್ಯಾಗ ಬಂದ್ರಿ? ಈಗ ನಮ್ಮಲ್ಲಿ ಬಂದು ಒಂದು 5 ತಿಂಗಳು ಆಗ್ಲಕ್ಕ ಬರ್ತಾರೆ. 5 ತಿಂಗಳು. ಇದು ಮೇಂಟೆನ್ಸ್ ಅದು ಯಾವ ಥರ ಇರ್ತೈತೆ? ಅಂದ್ರೆ ಈಗ ನಾರ್ಮಲ್ ಇದು ಆಕಳು ಇರ್ತಾವ್ರಲ್ಲ, ಅವತ್ರಕ್ಕೆ ಇವಕ್ಕೆ ಮೇಂಟೆನ್ಸ್ ಯಾವ ಥರ ಏನು ರೀ? ಖರ್ಚು ಅದು ಎಷ್ಟು ಬರ್ಬೋದು? ಅವಕ್ಕಿಂತ ಒಂದು ಸ್ವಲ್ಪ ಖರ್ಚು ಹೆಚ್ಚು ಬರ್ತೈತೆ ರೀ. ಸ್ವಲ್ಪ ಮೇಂಟೆನ್ಸ್ ಹೆಚ್ಚು ಬರ್ತೈತೆ. ಹಾಂ. ಅಂದ್ರೆ ಭಾಳ ಖರ್ಚು ಬರ್ತೈತೆ ಅಂತಾರೆ. ಭಾಳ ಬರ್ತೈತೆ ರೀ? ಭಾಳ ಏನು ಬರಲ್ಲ ರೀ. ಹಾಂ. ಏನು ಭಾಳ ಇದನ್ನಿಲ್ಲ ರೀ ಅದು. ಹಾಂ. ಇದು ಈ ಕರು ಯಾರದ್ರಿ? ಇದು ಹಿಂದೆ ಐತ್ರಿ ಇದು? ಈಗ ನಮ್ಮ ದೋಸ್ತಂದು ಐತ್ರಿ. ಹಾಂ. ಶೇಖರ್ ಬಿರಾದಾರ್ ಅಂತ ಹೇಳ್ರಿ. ಹಾಂ ರೀ. ಅವ್ರದ್ದು ರೀ ಸರ್. ಇದು ಮನಿದನ್ರಿ? ಅವರು ಏನು ಕೊಂಡು ತೊಂದಾರ? ಮನಿ ಆಕಳದ ಐತ್ರಿ. ಹ್ಞೂ. ಇವು ಯಾವ ಊರಿದು ಏನು ಗೊತ್ತೈತೇನು ರೀ? ಕವಳೆ ಉಮ್ಮೆ ಪೂಜಾರಿ ಹೊರಿದ್ರಿ. ಹಾಂ. ಎಷ್ಟು ತಿಂಗಳದ ಐತ್ರಿ ಈಗ ರೀ ಸದ್ದ? 9 ತಿಂಗಳದ ಐತ್ರಿ. 9 ತಿಂಗಳದ ಕರ ನೋಡ್ರಿ. ಇದು ಎಷ್ಟು ಚಂದ ಐತ್ರಿ. 2 ಹೆಣಗಾರ ಅದಾವ್ರಿ ಮಾತ್ರ ಇವ. ಇಲ್ಲಿ ಒಂದು ಹೆಣಗಾರ ಐತಿ ನೋಡ್ರಿ. ಈಗ ಮಾಲೀಕರು ಇಲ್ಲಿ ಕೂತಿದ್ದಾರೆ. ನಮಸ್ಕಾರ ರೀ. ನಮಸ್ಕಾರ. ಇದು ಎಲ್ಲಿ ತೊಂದಿರಿ ನೀವು ಕರ ರೀ? ಇದು ಹೆಣಗಾರ ರೀ? ಶಿವನೂರ ತೊಂದಿರ. ಶಿವನೂರಾಗ ರೀ? ಪಾಸಾ ಬಾಜೂರು ಅವ್ರು ಹೊರಿದ್ರಿ. ಅವ್ರು ಹೊರಿದ್ರಿ? ಹಾಂ. ಎಷ್ಟಾಗಿತ್ತು ರೀ ನಿಮ್ಗೆ ಆಗ ನೀವು ತೊಗೊಳಗ್ರಿ? ತೋತ್ ನಮಗೆ 30 ಆಗಿತ್ತು. 30,000. ಹಾಂ. ಸಾಂದ್ ಇತ್ತನ್ರಿ ಭಾಳ? ಸಾಂದ್ ಇತ್ತು. 1.5 ತಿಂಗಳು ಕರ ಐತ್ರಿ. ಹಾಂ. ಈಗೇನ ಇವು ಎಲ್ಲ ಅದಾವ್ರಲ್ಲ, ಏನು ಕೊಡು ವಿಚಾರ ಏನು ಸುಮ್ ಪಾಸಿಗೆ ಶೋಕಿ ಸಲ್ಮಾನ್ ತಂದಿರಿ ಇಲ್ಲಿ ತೋರ್ಸಕ್ಕೆ? ಹಾಂ. ಇದ್ರಿ ಇದು ನಮ್ದು ಏನ? ಹಾಂ ರೀ. ಹಾಕ ಮ್ಯಾಚ್ ಚಾಲು ಐತ್ರಿ. ಹಾಂ ರೀ. ತಂದು ನಾವು 1 ತಿಂಗಳು ಆತ್ರಿ. ಹಾಂ. ಅಂದ್ರೆ ಮೊದಲು ನೀವು ಗುಳಿ ಕಟ್ತಿದ್ರಿ? ಇದು ಪ್ರಥಮವಾಗಿ ಕಟ್ಟಿರಿ? ಈಗ ಪ್ರಥಮವಾಗಿ ಗುಳಿ ಕಟ್ಟಿದ್ರಿ. ಹಾಂ. ಅಂದ್ರೆ ಈಗ ಮೊದಲು ನಿಮಗೆ ತೊಳಕ್ಕೆ ಯಾರು ಮಾರ್ಗದರ್ಶನ ಆಗಿರ್ರಿ? ಅಂದ್ರೆ ಫಸ್ಟ್ ಟೈಮ್ ಸಾಬ್ ಅಜೂರ್ ರೀ. ಹಾಂ ರೀ. ಸುಭಾಷ್ ಡಂಗಿ ಕಾರ್. ಹಾಂ. ಅವ್ರ ಹೇಳಂತಲೇ ತೊಗೊಂಬಂದಿವಿ. ಹಾಂ. ಅಲ್ಲ ಹೆಂಗೈತ್ರಿ ಈಗ? 6 ಐತ್ರಿ. ಎಷ್ಟಾಗಿತ್ತು ರೀ ಕಿಮ್ಮತ್ತು? ಕಿಮ್ಮತ್ತು 2 ಲಕ್ಷ ಆಗೈತೆ. 2 ಲಕ್ಷ ರೀ? ಹಾಂ. ಎಷ್ಟು ದಿನ ಆಯ್ತು ಅಂದ್ರೆ ತೊಂದ್ರಿ? ತಂದು 1 ತಿಂಗಳು ಆತ. ಅಂದ್ರೆ ಏನಾದ್ರು ಹೆಂಗೆ ಬತ್ರಿ ನಿಮಗೆ? ಈಗ ಫಸ್ಟ್ ತೊಂದನೆ ಅಂತ ಹೇಳ್ತಿದ್ರಲ್ಲ, ಮೊದಲು ಎಂಥವು ಸಾಕ್ತಿದ್ರಿ? ಈಗ ಇದನ್ನ ತೊಂದ್ರಲ್ಲ? ಮೊದಲು ಸಾಕ್ತಿದ್ವಿ, ಚಲೋ ಕರುಗಳು ಸಾಕ್ತಿದ್ದೀವಿ. ಹಾಂ ರೀ. ಆದ್ರೆ ನಮಗೆ ಚಲೋ ಸ್ವಲ್ಪ ನೀರು ದ್ವಾಡ್ಬೇಕಾಗಿತ್ತು. ಹಾಂ. ಅದು ಸಂಬಂಧ ಇದಂತ. ಅಂದ್ರೆ ಇದು ಆಕಳ ಸಲುವಾಗಿ ತೊಂದಿರು ಏನು ಮನೆ ಮುಂದೆ ಶೋಕಿ ಸಲುವಾಗಿ ತಂದಿರು? 2 ಆತನ. ಶೋಕಿ ಸಲುವಾಗಿ ಆಕಳ ಮೇಲೆ ಹೇಳಿ ತೊಗೊಂಡ್ರಿ. ಹಾಂ. ನೋಡ್ರಿ ಊರಿನೂ ಚಲೋ ಐತ್ರಿ. ಅದು ತಮ್ಮ ಪರಿಚಯ ಒಂದು ಸ್ವಲ್ಪ ಹೇಳ್ರಲ್ಲ. ನನ್ನ ಹೆಸರು ಸಾಗರ್ ಮಣಿಪುರ ನಾಯ್ಕನ. ಹಾಂ ರೀ. ಸಾಕಿನ ಐಗಿಳಿ. ಹಾಂ. ತಾಲೂಕು ಹತ್ತಿ, ಜಿಲ್ಲಾ ಬೆಳಗಾವ್ ರೀ. ಹಾಂ ರೀ. ಐಗಿಳಿ ಕ್ರಾಸ್ ಮೇಲೆ ಇರುತ್ತೆ ಊರಿ. ಇದು ಐಗಿಳಿ ಕ್ರಾಸ್ ಮ್ಯಾಗ ಇರ್ತೈತೆ ರೀ. ಅಂದ್ರೆ ಇದೇನು ಜಾತ್ರೆ ನಡ್ಲಿ ಹತ್ತೈತಿಲ್ಲ, ಅವ್ರದ್ದು ಇಲ್ಲೇ ಮನೆ ಐತೈತೆ ರೀ, ಇಲ್ಲೇ ಇರ್ತೈತೆ ರೀ ಇದು ಊರಿನೂ ಸತತವಾಗಿ. ಇದು ಯಾರದ್ರಿ ಕರ? ಇದು ನಮ್ಗೆ ದೋಸ್ತರದು. ಹಾಂ. ಯಾವ್ರದ್ದು ರೀ? ಫೇವ್ರೇಟ್ ಇದು. ಹಾಂ. ಆದರೆ ಶಿವನೂರು ಅವ್ರದ್ದು. ಶಿವನೂರು ಪಾಸಾ ಬಾಜೂರನವ್ರು. ಹಾಂ. ಎಷ್ಟು ದಿನ ಆದ್ರಿ ಬಂದಿದ್ದು ಊರಿ? ಇದು ಬಂದು ಒಂದು 4 ದಿನ ಆಯ್ತು. ಅಲ್ಲ ಹೆಂಗೈತ್ರಿ ಇದು? ಅದು 6 ಐತಿ. ಹಾಂ. ಇದು ಆಕಳ ಮ್ಯಾಗ ಚಲೋ ಐತಿ? ಆಕಳ ಮ್ಯಾಗ ಚಲೋ ಐತಿ. ಬರೋಬ್ಬರಿ. ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಶಿವನೂರು ಅವ್ರ ಹೆಸರು ರೀ? ಪಾಸಾ ಬಾಜೂರ್. ಹಾಂ. ಶಿವನೂರು. ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು.